ಒನ್ ಸ್ಟೆಪ್ ಬಿಯಾಂಡ್ ಲಿಮಿಟ್ಸ್ನ 66 ದಿನದ ಚಾಲೆಂಜ್ಗಳಲ್ಲಿ ಇವತ್ತು 21ನೇ ದಿವಸ ಚಾಲೆಂಜ್ ಜೊತೆಗಿದ್ದೀವಿ. ಅಂದರೆ 20 ದಿವಸ ಮುಗಿಸ್ಬಿಟ್ವಿ. ವಾವ್, ಸೋ ನೈಸ್. ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಿ ಎಲ್ಲರೂ. ತುಂಬ ಒಳ್ಳೆ ಒಂದು ಪಾರ್ಟಿಸಿಪೇಷನನ್ನು ಇಲ್ಲಿ ಕೊಡ್ತಾಯಿದ್ದೀರಿ. ನಮಗೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ 20 ದಿವಸ ಮುಗಿಸ್ಬಿಟ್ವಿ ನಾವು. ಇನ್ನು ಉಳಿದಿರೋ ದಿವಸಗಳ ಕಡೆಗೆ ನಾವು ಗಮನ ಹರಿಸೋಣ. ಸೊ ಹಾಗಿದ್ರೆ 21ನೇ ದಿವಸದ ಚಾಲೆಂಜ್ ಏನಿರ್ಬೋದು ಗೆಸ್ ಮಾಡೋಕ್ಕಾಗತ್ತಾ? ಓಕೆ, ಸೊ 21ನೇ ದಿವಸದ ಚಾಲೆಂಜ್ ಏನಪ್ಪ ಅಂತಂದರೆ, ಇವತ್ತು ನಾವೇನು ಮಾಡ್ತೀವಿ ಅಂದರೆ 1 ನಿಮಿಷದ ಕಾಲ ಒಂದು ಪುಟ್ಟ ಮಗುವಿನ ಜೊತೆಗೆ, ಅಂದರೆ ಮೇ ಬಿ 3 ಇಯರ್ಸ್ 4 ಇಯರ್ಸ್ 5 ಇಯರ್ಸ್ ಓಲ್ಡ್ ಇರೋಂಥ ಮಕ್ಕಳ ಜೊತೆಗೆ ನಾವು ಒಂದು ಮಾತನಾಡೋದು, ಸುಮ್ಮನೆ ಕ್ಯಾಶುವಲ್ ಟಾಕ್. ಆ ಮಗು ಜೊತೆಗೆ ತುಂಬ ಚೆನ್ನಾಗಿ ಸಾಧ್ಯ ಆದರೆ ಅವರ ದಾಟಿಯಲ್ಲೇ ಮಾತನಾಡೋಣ. ಅಂದರೆ ಪುಟ್ಟ ಮಕ್ಕಳು ಯಾವ ಥರ ಮಾತಾಡ್ತಿರ್ತಾರಲ್ಲ ಅದೇ ಥರ ಮಾತನಾಡಿ ನೋಡೋಣ. ಹಾಗೆ ಅವ್ರಿಗೆ ಇದರಿಂದ ತುಂಬ ಖುಷಿಯಾಗುತ್ತೆ. ಅದರ 10 ಪಟ್ಟು ನಮಗೆ ಖುಷಿಯಾಗುತ್ತೆ. ಯಾಕಂದರೆ ಇದನ್ನು ನಾನು ಡೈಲಿ ನಮ್ಮ LKG ಮಕ್ಕಳ ಜೊತೆಗೆ ಮಾಡ್ತಾ ಇರ್ತೀನಿ. ಆ ಸಂತೋಷ ನನಗೆ ಸಿಕ್ಕಿದೆ. ಆ ಸಂತೋಷವನ್ನು ನಿಮಗೂ ಕೂಡ ಹಂಚಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಚಾಲೆಂಜನ್ನು ನಿಮಗೆ ಕೊಡ್ತಾಯಿದ್ದೀನಿ. ಓಕೆ, ಮನೆಯಲ್ಲಿ ಮಕ್ಕಳು ಆ ಥರದ ಪುಟ್ಟ ಮಕ್ಕಳು ಇಲ್ಲ ಅಂದರೆ ತೊಂದರೆ ಇಲ್ಲ, ನೋ ಇಶ್ಯೂಸ್. ನಮ್ಮ ಗಲ್ಲಿಯಲ್ಲಿರ್ತಾರೆ, ಆ ಗಲ್ಲಿ ಮಕ್ಕಳ ಹತ್ರ ಮಾತಾಡ್ಬೋದು. ಇಲ್ವಾ, ಅದು ನೋ ಪ್ರಾಬ್ಲಮ್. ಫೋನ್ ಮಾಡಿ, ನಮ್ಮ ಯಾರಾದರೂ ರಿಲೇಟಿವ್ಸ್ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಸೊ ಅವರಿಗೆ ಒಂದು ಕಾಲ್ ಮಾಡಿ ಈ ಸರ್ಪ್ರೈಸ್ ಕೊಡಿ. ಜೊತೆಗೆ ಅವರ ಧಾಟಿಯಲ್ಲೇ ಮಾತನಾಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಎಕ್ಸ್ಪೀರಿಯನ್ಸ್ ಆದಮೇಲೆ ನೀವು ಈ ಎಕ್ಸ್ಪೀರಿಯನ್ಸನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ಡನ್ ಅಂತ ಟೈಪ್ ಮಾಡಿ. ತುಂಬ ಅದ್ಭುತವಾಗಿರುತ್ತೆ. ಮಾಡೋಣ ಹಾಗಿದ್ರೆ? ಎಸ್, ಲೆಟ್ ಅಸ್ ಡೂ ಇಟ್. ಬಾಯ್.